ಹಾಯ್ ಹಾಲ್ ಇವತ್ತು ಮನೆಯಲ್ಲೇ ಟೊಮೊಟೊ ಸಾಸ್ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಮೊದಲಿಗೆ 1.5 kg ಆಗೋಷ್ಟು ಟೊಮೊಟೊನ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಉಪ್ಪು, ಚಿಲ್ಲಿ ಪೌಡರು, ಚಕ್ಕೆ, ಲವಂಗ, ಬೆಲ್ಲ ಮತ್ತು ಸಕ್ಕರೆ, ಟೊಮೊಟೊ ಇದ್ದರೆ ಸಾಕಾಗುತ್ತೆ. ಮತ್ತು ಟೊಮೊಟೊನ ಈ ಥರ ಬೀಜ ಎಲ್ಲ ತೆಗೆದುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈ ಪಾತ್ರೆ ತೊಗೊಂಡು ಟೊಮೊಟೊನೆಲ್ಲ ಹಾಕೋತಾ ಇದ್ದೀನಿ ಅದರೊಳಗಡೆ. ಮತ್ತು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಒಂದು 15 ಮಿನಿಟ್ಸ್ ಬೆಂದರೆ ಎಲ್ಲ ಬೆಂದೋಗಿಬಿಡುತ್ತೆ. ಕುಕ್ಕರಲ್ಲಾದರೆ ಒಂದು ವಿಸಲ್ ಬರಬೇಕು. ನೋಡಿ ಇವಾಗ ಆರಿದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಎಲ್ಲ ರುಬ್ಕೊಳ್ಳೋಣ ಅಂದ್ಬಿಟ್ಟು. ನೋಡಿ ರುಬ್ಬಿದ್ದೆಲ್ಲ ಆಗಿದೆ. ಈಗ ಒಂದು ಪ್ಯಾನ್ಗೆ ಜರಡಿ ಇಟ್ಬಿಟ್ಟು ಅದನ್ನು ಶೋಧಿಸ್ಕೊಳ್ಳೋಣ ಅಂದ್ಬಿಟ್ಟು ಸೇರಿಸ್ಕೋತಾ ಇದ್ದೀನಿ ರುಬ್ಬಿರೋದನ್ನೆಲ್ಲ. ನೋಡಿ ಅದು ಗಟ್ಟಿ ಇರೋದ್ರಿಂದ ಅದಷ್ಟು ಬೇಗ ಇಳಿಯಲ್ಲ. ಹಾಗಾಗಿ ಈಗ ಥರ ಒಂದು ಸ್ಪೂನ್ ತೊಗೊಂಡು ಈ ಥರ ಎಲ್ಲ ತಿರುಗಿಸ್ತಾ ಇದ್ದರೆ ಜ್ಯೂಸ್ ಎಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ. ನೋಡಿ ಜ್ಯೂಸ್ ಮಾತ್ರ ರೆಡಿಯಾಗಿದೆ. ಟೊಮೊಟೊ ಜ್ಯೂಸ್ ಎಲ್ಲ ಬಂದಿರುತ್ತೆ ಈ ಥರ ಕೆಳಗಡೆ. ಈಗ ಆ ಪ್ಯಾನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಗಟ್ಟಿ ಆಗಬೇಕಲ್ವ ಸಾಸ್ ನಮಗೆ, ಹಾಗಾಗಿ ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ. ಮೊದಲಿಗೆ ಬೆಲ್ಲ ಹಾಕ್ಕೋತಾ ಇದ್ದೀನಿ, ಆನಂತರ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಮತ್ತು ಚಕ್ಕೆ ಲವಂಗ ಹಾಕ್ಕೋತಾ ಇದ್ದೀನಿ. ಚಕ್ಕೆ ಲವಂಗ ಫ್ಲೇವರ್ಗಷ್ಟೇ ರಿಟರ್ನ್ ಎತ್ಕೊಂಡ್ಬಿಡ್ತೀನಿ ಸಾಸ್ ಎಲ್ಲ ರೆಡಿ ಆದಮೇಲೆ. ಮತ್ತು ಉಪ್ಪು, 1-2 ಸ್ಪೂನ್ ಉಪ್ಪು, 1-2 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ, ಚಿಲ್ಲಿ ಪೌಡರು. ಮತ್ತು ತಿರುಗಿಸ್ತಾನೆ ಇದ್ದರೆ ಅದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೋಡಿ ಗಟ್ಟಿ ಸಾಸ್ ರೆಡಿಯಾಗಿದೆಯೋ ಇಲ್ಲ ಅಂತ ಹೇಗೆ ನೋಡೋದು ಅಂದರೆ ಒಂದು ಪ್ಲೇಟ್ ಮೇಲೆ ಈ ಥರ ಹಾಕ್ಕೊಬಿಟ್ಟು ಸಾಸನ್ನ ಅದು ಸ್ಲೋ ಆಗಿ ಮೂವ್ ಆದರೆ ಸಾಸ್ ರೆಡಿಯಾಗಿರುತ್ತೆ ಅಂದ್ಬಿಟ್ಟು. ಬಿಸಿ ಇದೆಯಲ್ಲ ಈ ಥರ ಇರುತ್ತೆ, ಆರಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನೋಡಿ ಈಗ ಸಾಸ್ ಎಲ್ಲ ರೆಡಿಯಾಗಿರುತ್ತೆ. ಅದಕ್ಕೆ ಇದ್ದರೆ ಸಾಸ್ ಸಾಕಾಗುತ್ತೆ. ನೋಡಿ ಬಿಸಿ ಇರೋದ್ರಿಂದ ಈ ಥರ ಇದೆ. ತಣ್ಣಗಾದ್ಮೇಲೆ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಈಗ ತಣ್ಣಗಾಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.